ಹಾಲೆಲೂಯ. ಇವತ್ತು ನಾನು ನೀನು ಇಲ್ಲಿ ಕೂತ್ಕೊಂಡಿದ್ದೆ ಬಂದರೆ ನಿನ್ನ ಸಮಸ್ಯೆ ಏನಿದೆ ಆತನಿಗೆಲ್ಲ ಗೊತ್ತಿದೆ ಪ್ರಿಯ. ಅದಕ್ಕೋಸ್ಕರವಾಗಿಯೇ ನಿಮ್ಮ ಹೆಸರು ಹಿಡಿದು ಏನು ಮಾಡಿದಾರ, ಬರಮ್ಮ ಚರ್ಚಿಗೆ ಹೋಗೋಣ ಬರ್ರಿ ಅಂತ ಕರೆದಿದ್ದಂತೆ. ಅವರು ಕರೆದಿದ್ದಾನಲ್ಲ, ಅಬ್ರಾಹ್ಮನ ಕರೆದಿದ್ದಾರೆ. ಅಬ್ರಾಹ್ಮನೇ ನೀನೇನು ಮಾಡು, ಇನ್ನೂ ಟೈಮ್ ಆಗಿಲ್ವಾ ನಿನಗೆ ಕರ್ತನನ್ನು ಆರಾಧಿಸುವಂಥದ್ದು, ಬಾ ಬೇಗ ಅಂಥೇಳಿ ಕರಿತಾನೆ. ಮನೆಗಿಂದ ಕರೆದ್ಮೇಲೆ ಏನು ಹೇಳ್ತಾ ಇದ್ದಾನೆ, ನೀನು ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಆತನು ತೋರಿಸುವ ದೇಶ ಯಾವುದು? ಆತನು ತೋರಿಸುವ ದೇಶ ಆತನನ್ನು ಆರಾಧಿಸಬೇಕು, ಆತನು ಸ್ತುತಿಸಬೇಕು, ಆತನು ಕೊಂಡಾಡಬೇಕು, ಆತನ ಉಪಕಾರಗಳಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಪ್ರಿಯರೇ. ಅದೇ ಆತನು ತೋರಿಸುವಂಥ ದೇಶ. ಆತನು ತೋರಿಸುವಂಥ ದೇಶ. ನೀನು ಒಳ್ಳೆ ಆರಾಧನೆ ಮಾಡಬೇಕು, ನೀನು ಒಳ್ಳೆ ಆಶೀರ್ವಾದ ನಿಧಿ ಆಗಬೇಕು, ನೀನು ಒಳ್ಳೆ ಜ್ಞಾನವಂತನಾಗಬೇಕು, ನೀನು ಒಳ್ಳೆ ತಿಳುವಳಿಕೆ ಉಳ್ಳಂಥ ವ್ಯಕ್ತಿ ಆಗಬೇಕು, ನೀನು ಒಳ್ಳೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಬೇಕು. ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡುವುದರಿಂದ ನಿನ್ನ ಮನೆಗೆ ಆಶೀರ್ವಾದ ಬರಬೇಕು. ಹಾಲೆಲೂಯ. ನಿನ್ನ ಗ್ರಾಮಕ್ಕೆ ಆಶೀರ್ವಾದ ಬರಬೇಕು, ನಿನ್ನ ಸಂತಾನಕ್ಕೆ ಆಶೀರ್ವಾದ ಬರಬೇಕು. ಅದಕ್ಕೋಸ್ಕರವಾಗಿ ದೇವರು ಅಲ್ಲಿ ನಿನ್ನನ್ನು ಕರೆದಿದ್ದಾನೆ, ಅಲ್ಲಿ ಅಬ್ರಾಹ್ಮನನ್ನು ಕರೆದಿದ್ದಾನೆ ಪ್ರಿಯರೇ. ಅವಾಗ ಅಲ್ಲಿ ಅಬ್ರಾಹ್ಮನ್ ಏನು ಮಾಡಿದ್ದಾನೆ, ಆ ದೇವರ ಸ್ವರಕ್ಕೆ ಕಿವಿಗೊಟ್ಟು ಆತನು ಬರ್ತಾ ಇದ್ದಾನೆ. ಎಲ್ಲಿಗೆ? ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ, ಆಶೀರ್ವಾದ ಹೊಂದಲಿಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ಅಬ್ರಾಹ್ಮನು ಬರುವಾಗ ಯಾರಾದ್ರೂ ಇದ್ದೀರೇನ್ರಿ? ನಾವು ನೋಡ್ತೀವಿ, ಅಯ್ಯೋ ಇದು ಯಾರು ಬಂದಿಲ್ಲಲ್ಲ, ಪರವಾಗಿಲ್ಲ ಬಿಡಿ, ಎಲ್ಲರ ಬಂದಲ್ಲಿ ಹೋಗುವ ನೋಡುವ ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲ, ನಾವು ಯಾರು ಬರಲಿಲ್ಲ ಅಂದ್ರೂ ನಾವೇನು ಮಾಡಬೇಕು, ನಾವು ಬಂದು ಕರ್ತನನ್ನು ಆರಾಧಿಸಬೇಕು ಪ್ರಿಯರೇ, ಕರ್ತನನ್ನು ಸ್ತುತಿಸಬೇಕು ಪ್ರಿಯರೇ. ಹಾಲೆಲೂಯ. ಸೊ ಇಲ್ಲಿ ನಾವು ನೋಡುವಾಗ ನಾವು ಒಂದು ವೇಳೆ ಕರ್ತನಿಗೆ ಆರಾಧಿಸುವಂಥ ಮನಸ್ಸು ಮಾಡುವಾಗ ಆತನ ಏನು ಮಾಡ್ತಾನೆ ಗೊತ್ತ್ರಿ? 2ನೇ ವಚನದಲ್ಲಿ ಹೇಳ್ತಾನ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಹಾಲೆಲೂಯ. ನೋಡಿ, ಆ ಮಕ್ಕಳು ಈಗ ಸಣ್ಣ ಮಗು ಇದ್ದಾರೆ, ತಬಲಾ ಬಾರ್ಸಕ್ಕೆ ಹೋಗ್ತಾರೆ. ಸಣ್ಣ ಮಗು ಇದೆ, ಮೈಕ್ ಹಿಡ್ಕೊಳಕ್ಕೆ ಹೋಗಿ. ಯಾಕೆ? ಪಾಸ್ಟರ್ ಸಾಬ್ರು ಹಿಡ್ಕೊಂಡ್ರೆ ನಾನು ಹಿಡ್ಕೋಬೇಕಂತ ಆಸೆ ಅಲ್ಲ? ನೋಡಿದ್ರಲ್ಲ, ನೀವೆಲ್ಲ ಹಾಡ್ತಾಯಿದ್ದೀರಿ ಮೈಕ್ ಹಿಡ್ಕೊಂಡು, ಅವರು ಹಾಡಬೇಕಂತ ಒಂದು ಆಸೆ. ಸೊ ಅದೇ ರೀತಿಯಲ್ಲಿ ದೇವರನ್ನು ಸಹಿತ ನಮ್ಮನ್ನು ಕರೆದು ಸುಮ್ಮನೆ ಅಸ್ತಿಕೆ ಬಿಡಬೇಕಂತೇಳಿ ಯೋಚನೆ ಇಲ್ಲ. ದೇವರ ಆಲೋಚನೆ ಏನಿದೆ ಅಂತಂದರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಬೇಕು, ನೀನು ಒಂದು ದೊಡ್ಡ ಅಧಿಕಾರಿ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು, ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ಒಳ್ಳೊಳ್ಳೆ ಜ್ಞಾನವಂತರಾಗಬೇಕು, ದೇವರ ಭಯಭಕ್ತಿಯಲ್ಲಿ ನಡೆಯುವಂಥ ಮಕ್ಕಳು ಆಗಬೇಕು. ಅದಕ್ಕೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳೇ, ಆ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಈ ದಿವಸ ಆತನ ವಾಗ್ದಾನ, ಅಬ್ರಾಹ್ಮನಿಗೆ ಮಾಡಿದಂಥ ವಾಗ್ದಾನ ನಿಮಗೆ ಮಾಡ್ತಾ ಇದ್ದಾನೆ. ಅಬ್ರಾಹ್ಮನು ಆರಾಧಿಸುವಂಥ ದೇವರು ಬೇರೆ, ನಾವು ಆರಾಧಿಸುವಂಥ ದೇವರು ಬೇರೆ ಅಲ್ಲ. ಅವತ್ತಿದ್ದಂಥ ದೇವರೇ ಇವತ್ತಿದ್ದಾನೆ, ಇವತ್ತಿರುವ ಆತನೇ ಮುಂದೆನೂ ಇರುವಾತನಾಗಿದ್ದಾನೆ. ಹಾಲೆಲೂಯ. ಆದ್ದರಿಂದ ಅಬ್ರಾಹ್ಮನಿಗೆ ಆತನು ಹೇಳ್ತಾನೆ, ಅಬ್ರಾಹ್ಮನೇ, ನಾನು ತೋರಿಸುವ ಮಾರ್ಗಕ್ಕೆ ನೀನು ಬರ್ತಾ ಇದೆಯಾ, ನಾನು ಅವಾಗ ನೋಡು ನಿನಗೆ ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀನಿ, ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೀನಿ. ಹಾಲೆಲೂಯ. ಮನೆ ನೋಡಿದ್ರಲ್ಲ, ಒಬ್ಬರು ಅದನ್ನ ಹೆಸರು ಸಾಮುವೇಲ್ ಸುಮಂತ್ ಅಂತ ಒಬ್ಬರು ಕ್ರಿಕೆಟ್ ಆಟಗಾರ ಇದ್ರಲ್ಲ, ನೋಡಿರ್ತಾರಲ್ಲ ಬಹುಶಃ. ಒಬ್ಬಕ್ಕೆ ಲೇಡಿ ಕ್ರಿಕೆಟ್ ಆಡ್ತಾ ಇದ್ದಳು, ನೋಡಿದರೆ ಜಮೀಮಾ ಅಂತ. ಸೊ ಅವಳು ಯೇಸು ಸ್ವಾಮಿನ ಅಲ್ಲಿ ಆಟದ ದೊಡ್ಡ ಕ್ರಿಕೆಟ್ ರಣರಂಗದಲ್ಲಿ ನಿಂತ್ಕೊಂಡು ಸ್ವಾಮಿಯನ್ನು ಕೈ ಎತ್ತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಜಯ ಕೊಟ್ಟರು ದೇವರು, ನೋಡಿದಿರಲ್ಲ. ಸೊ ಜಯ ಕೊಟ್ಟ ಮೇಲೆ ಎಷ್ಟು ಖುಷಿ, ಅವ್ರಿಗೆ ಸಾಕ್ಷಿ ಹೇಳ್ತಾಳೆ, ನನ್ನ ಯೇಸು ನನ್ನನ್ನು ಬಲಪಡಿಸಿದ್ದಾನೆ. ಹಾಲೆಲೂಯ. ನೋಡಿ, ಅವಳು ಒಬ್ಬಳ ಮೂಲಕ ಇಡೀ ಪ್ರಪಂಚನೇ ಏನಾಯಿತು, ಯೇಸು ಸ್ವಾಮಿ ಸತ್ಯ ದೇವರನ ಅಂತ ಗೊತ್ತಾಯಿತು. ಹಾಲೆಲೂಯ. ಯಾಕೆಂದರೆ ಅವಳು ಕೇಳ್ಕೊತಾ ಇದ್ದಾಳೆ, ನನ್ನ ಬಲ ನನ್ನ ಶಕ್ತಿ ಏನಲ್ಲ, ನಾನು ಸುಸ್ತಾಗಿದ್ದೆ, ಆಯಾಸಾಗಿದ್ದೆ, ಬಟ್ ನನ್ನ ಯೇಸು ನನ್ನನ್ನು ಹಾಗೆ ಬಿಡಲಿಲ್ಲ, ನನ್ನ ಯೇಸು ನನಗೆ ಬಲ ಕೊಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀವೋ ಆವಾಗ ನಮ್ಗೆ ಆಶೀರ್ವಾದ ಬರ್ತಾವೆ. ದೇವರ ಮಾತನ್ನು ನಾವು ಯಾವಾಗ ಕೇಳ್ತೀವೋ ಅವಾಗ ನಮ್ಗೆ ಆಶೀರ್ವಾದ ಬಂದೇ ಬರ್ತಾವೆ ಪ್ರಿಯರೇ. ಇವತ್ತು ಭಾಳ ಜನ ಅಂತಾರೆ, ಎಷ್ಟು ಸರಿ ಸರ್ ದುನಿಯಾದ ಹಿಡಿದು ಕ್ರೈಸ್ತರೇ ಆಗಿದ್ದೀವಿ, ಆರಾಧನೆ ಮಾಡ್ತಾಯಿದ್ದೀವಿ, ಏನು ಆಶೀರ್ವಾದ ಇಲ್ಲ. ಹಾಗೆ ಯಾರಾದರೂ ಇದ್ದಾರೆ ಹೇಳೋರು? ಯಾರಿಲ್ಲ. ನಾನು ಇದೆಲ್ಲ ಪಡ್ಕೊಂಡಿದ್ದೇನೆಂದರೆ ದೇವರನ್ನ ಆರಾಧಿಸಿ ಪಡ್ಕೊಂಡಿದ್ದೀನಿ, ದೇವರನ್ನು ಸ್ತುತಿಸಿನೇ ಪಡ್ಕೊಂಡಿದ್ದೀನಿ ಅಂತೇಳಿ ಹೇಳುವಂಥವರೇ ಇದ್ದಾರೆ. ಸೊ ಅಲ್ಲಿ ಆದ್ದರಿಂದ ಅಬ್ರಾಹ್ಮನಿಗೆ ಆ ವಾಗ್ದಾನ ಕೊಟ್ಟ ತಕ್ಷಣ ಅಬ್ರಾಹ್ಮನ್ ಏನು ಮಾಡ್ತಾನೆ ಗೊತ್ತ್ರಿ? ಅದೇ 12ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ, ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳ್ಕೊಂಡು ಆರಾಧನೆ ಮಾಡಕ್ಕೆ ಶುರು ಮಾಡಿದನು. ಅಲ್ಲಿ ಯಾರಾದರೂ ಇದ್ದರೇನ್ರಿ? ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಅಬ್ರಾಹ್ಮನ್ ಏನು ಮಾಡ್ತಾನ, ಆ ಮನೆಯಲ್ಲಿ ಪ್ರಾರ್ಥನೆಗಳು ಸ್ಟಾರ್ಟ್ ಮಾಡಿದನು. ಮನೆಯಲ್ಲಿ ಕೂತ್ಕೊಂಡು ರೆಡಿಯಾಗಿ ಒಂದು ವಾಕ್ಯ ಬೋಧಲಿಕ್ಕೆ ಪ್ರಾರಂಭ ಮಾಡಿದ್ರು, ಹಾಡು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಇಡೀ ಕುಟುಂಬ ತಗೊಂಡು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಇಡೀ ಸಭೆಯಾಗಿ ಸೇರಿಕೊಂಡು ಆರಾಧನೆ ಮಾಡಲಿಕ್ಕೆ ಆತನು ಮನಸ್ಸು ಮಾಡಿದನು. ಇವತ್ತು ನಾವು ಇಲ್ಲೇ ಕಲ್ತ್ಕೊಂಡು ಈಗ ಹೆಂಗದಂದ್ರೆ
ಈ ಮಕ್ಕಳು ಶಾಲ್ಯಾಗ ಕಲಿತಾರೆ ನೋಡ್ರಿ, ಶಾಲ್ಯಾಗ ಕಲ್ತ ಮೇಲೆ ಮತ್ತೆ ಮನೆ ಬರ್ಕೋತಾರ ಏನಿಲ್ವಾ? ಯಾಕೆ ಬರ್ಕೋಬೇಕು? ಅಲ್ಲಿ ದುನಿಯಾ ಒಂದು 6 ಗಂಟೆ ಕುಂತು ಬಂದಿರ್ತಾರೆ, ಮತ್ತು ಮನೆಗೆ ಕಲಿಬೇಕು ಹೇಳ್ರಿ? ಮನ್ಯಾಗ ಹೋಮ್ವರ್ಕ್ ಕೊಡ್ತಾರೆ, ನೋಡಿದಿರಲ್ಲ? ಮನೆಯಾಗ ಹೋಗಿ ಈ ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಬರ್ಬೇಕಂತ ಹೇಳ್ತಾರೆ. ಸೊ ಇವತ್ತು ನಾವು ಇಲ್ಲಿ ಕಲ್ತ್ಕೊಂಡು ಹೋಗಿ ನಮ್ಮ ಮನೆಗೆ ಹೋಗಿ ಏನು ಮಾಡಬೇಕು? ಬೈಬಲು ಓದಬೇಕು ಪ್ರಿಯರೇ. ದಿನ ಒಂದು ಅಧ್ಯಾಯ ಓದಬೇಕು, ಮತ್ತು ಪ್ರಾರ್ಥನೆ ಮಾಡ್ಕೋಬೇಕು. ನೀವೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದು ಇವತ್ತನ ಹೋಮ್ವರ್ಕ್ ಮಾಡ್ದಂಗೆ. ಆವಾಗ ಆ ದೇವರು ಏನು ಮಾಡ್ತಾನೆ ಗೊತ್ತ್ರಿ? ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ನೋಡಿ 13ನೇ ಅಧ್ಯಾಯ ಅದರ 2ನೇ ವಚನ ಹೋದ್ರಮ್ಮ. ಆಮೆನ್, ಹಾಲೆಲೂಯ. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಅಬ್ರಾಹ್ಮನ ಬಡವಾದನೇನ್ರಿ? ಆರಾಧನೆ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಬಡವಾದನ? ಹೆಂಗಾದನು? ಭಾಳ ಶ್ರೀಮಂತ ಅದು. ಹಾಲೆಲೂಯ. ಇವತ್ತು ನಾವು ಯೇಸು ಸ್ವಾಮಿ ನಂಬ್ಕೊಂಡು ನಾವು ಕೆಲಸ ಮಾಡ್ರಿ, ನಮ್ಗೆ ಆಶೀರ್ವಾದ ಇದೆ. ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟು ಕೆಲಸ ಮಾಡ್ರಿ, ಅಲ್ಲಿ ನಮಗೆ ಸಮೃದ್ಧಿ ಇದೆ. ಅಬ್ರಾಹ್ಮನ್ ಏನು ಮಾಡಿದನು? ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ವಿಶ್ವಾಸವಿಟ್ಟುಕೊಂಡು ಆತನು ದೇವರ ಮಾತಿಗೆ ವಿಧೇಯನಾದನು. ದೇವರ ಮಾತು ಕೇಳಿದನು. ಆದ್ದರಿಂದ ಆತನ ಎಂಥ ಒಂದು ದೊಡ್ಡ ರೀತಿಯಲ್ಲಿ ಆಶೀರ್ವಾದ ಮಾಡಿದನು ಗೊತ್ತಾ? ಭಾಳ ದೊಡ್ಡ ರೀತಿಯಲ್ಲಿ. ಆತನಿಗೆ ಇರುವಂಥ ದನ ಕರುಗಳು ಬೇರೆ ಯಾರಿಗೆಲ್ಲಿಲ್ಲ. ಇವತ್ತು ಅದಕ್ಕೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ ಹೇಳ್ತದೆ ಅಮ್ಮ. ಓದ್ರಮ್ಮ, ಧರ್ಮೋಪದೇಶ ಕಾಂಡ 28:1.